ಸುವರ್ಣ. ಬೇರೆ ಯಾವ್ದಾದ್ರೂ ದೇಶದಾಗಿರ್ತೀಯೋ ಇರು, ಆದ್ರೆ ಈಕಿ ಜೋಡಿ ಸಂಸಾರ ಮಾಡ್ಕೊತಾ ನೆಮ್ಮದಿ ಹಾಕಿರು. ಅಷ್ಟ ನನಗೆ ಬೇಕಾಗಿರೋದು. ನಾಳೆ ದಿನ ನಿನ್ ಮಗುನ್ ಕರ್ಕೊಂಡು ಆಗೊಮ್ಮೆ ಈಗೊಮ್ಮೆ ವೀರ್ಗಳಕ್ಕ ಬಂದು ಹೋಗ್ತೋ ಇರೋ ದೀಪ್ಯ. ಆದ್ರೆ ಒಂದು ಮಾತು, ನಾ ಬದಲಾಗಿನೋ ದೀಪ್ಯ. ಬದಲಾಗಿನಿ. ಈ ದೊಡ್ಡವ ನಿನಗೆ ಮೋಸ ಮಾಡ್ಯಾಳು ಅನ್ನೋ ಯೋಚನೆನ ನಿನ್ ಮನಸ್ಸಿನಿಂದ ತೆಗ್ದಾಕ. ಅತ್ತೆ, ಹಾಗೊಂದ್ ವೇಳೆ ಸುದೀಪ್ ವೀರ್ಗಢದಲ್ಲಿ ಇರೋದು ಬೇಡ ಅಂತ ನಿರ್ಧಾರ ಮಾಡಿದ್ರು ನಾನ್ ಬಿಡಲ್ಲ. ನಾನು ನಿಮ್ಮ ಸೊಸೆ. ನಾನು ವೀರಗಢದಲ್ಲೇ ಇರ್ತೀನಿ. ಅದೇ ನನ್ನ ಮನೆ, ಅದೇ ನನ್ನ ಊರು. ವೀರ್ಗಢದ ಜನನೇ ನನ್ನ ಜನ. ನೀವು ನಮ್ಮನ್ನ ಬಿಟ್ಟು ಹೋಗಿ ಅಂತ ಹೇಳಿದ್ರು ನಾವು ನಿಮ್ಮನ್ನ ಬಿಟ್ಟು ಹೋಗಲ್ಲ. ಏನ್ ಸುದೀಪ್? ದೊಡ್ಡವ, ನಡೀರಿ ಹೋಟೆಲ್ಗೆ ಹೋಗೋಣ. ನೀವು ರೆಸ್ಟ್ ತಗೋರಿ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಂಗಿಲ್ಲ. ಕ್ಷಮಿಸ್ಬಿಡಿ ದೊಡ್ಡವ. ನಿಮಗೆ ಆಶೀರ್ವಾದ ಮಾಡೋ ಯೋಗ್ಯತೆ ನನಗೈತಿ ಅಂತ ನಿಮಗನ್ಸ್ತಲ್ಲ? ನಡೀರಿ ಹೋಗೋಣ. ದೊಡ್ಡವ, ನಿಧಾನ ನಿಧಾನ. ಸಾರಿ ದೊಡ್ಡವ. ಪರವಾಗಿಲ್ಲ ಬಿಡು ದೀಪ್ಯ. ನಾ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡ್ದಂಗಾತು. ಒಂದ್ ರೀತಿಲಿ ಹಿಂಗಾಗಿದ್ ಒಳ್ಳೇದಾತ. ಈಗ ನನ್ಗ ಒಂದು ಹೊಸ ಜನ್ಮ ಪಡೆದಂಗಾಗೈತಿ. ಯಾವುದೇ ಒಂದು ವ್ಯಕ್ತಿ ನೌಕರಿ ಹಿಡಿಬೇಕಾದ್ರ ಅವ ಏನು ಓದ್ಯಾನ, ಅವನ್ಗೇನ್ ಕೆಲಸ ಬರ್ತೈತಿ ಅಂತೆಲ್ಲ ಕೇಳ್ತಾರ. ಹೌದು ಅಲ್ಲೋ? ಹಂಗ ಅದ್ಯಾವ್ರು ಕೂಡ ನಾ ಎಷ್ಟು ಬದಲಾಗಿನಿ ಅಂತ ಕೂಗ್ ಹೇಳಿದ್ರು ಪರೀಕ್ಷೆ ಹೊಡ್ತಾನ. ಹಂಗ ನನಗೂ ಒಂದು ಪರೀಕ್ಷೆ ಹೊಡೆದ ಅಷ್ಟ.
ನಾ ಹಿಂದೆ ಮಾಡಿದ ಕೆಟ್ಟ ಕೆಲಸಗಳನ್ನ ಮುಂದೆ ಮಾಡೋದಿಲ್ಲ ಅಂತ ಬಾಯಾಗಿ ಹೇಳಿದ್ರೆ ಏನು ಬಂತು? ನಾ ಹಿಂದೆ ಮಾಡಿದ ಪಾಪಗಳಿಗೆ ಶಿಕ್ಷೆ, ಮುಂದೆ ಹ್ಯಾಂಗೆ ಬದುಕ್ತೀನಿ ಅನ್ನೋದಕ್ಕೆ ಪರೀಕ್ಷೆ, ಎರಡೂ ಜೊತೆಗೆ ಆತ್ ನೋಡು. ದಿವ್ಯಾ, ನನ್ಗೀಗ ಮನ್ಸು ಹಗರಾಗೈತಿ. ನಾನು ಬದಲಾಗಿನಿ ಅಂತ ನಿನಗೆ ಹೇಳಿದಾಗ ನಿನ್ಗ ನನ್ನ ಮಾತು ಮ್ಯಾಲ ನಂಬಿಕೆ ಬಂದಿರಲಿಲ್ಲ. ಆ ಗೂಂಡಗಳು ನಿಮ್ಮನ್ನು ಹೊಡೆದಾಗ್ಲೂ ನಾನು ಆ ಕೆಲಸ ಮಾಡಿಸಿದ್ದು ಅಂತ ನಿನ್ಗನ್ಸ್ಬಿಡ್ತು. ಅದು ಸಹಜನ. ದಿವ್ಯಾ, ಅದ್ಯಾವ್ರು ಒಂದೇ ಕಲ್ನಾಗ ಎರಡು ಹಕ್ಕಿ ಹೊಡೆದಾನ. ನಿನಗೂ ನನ್ನ ಮೇಲೆ ನಂಬಿಕೆ ಬರೋ ಹಂಗೆ ಮಾಡ್ಯಾನ, ಜೊತೆಗ ಅವನಿಗೂ ನನ್ನ ಮೇಲೆ ನಂಬಿಕೆ ಬರೋ ಹಂಗೆ ಮಾಡ್ಕೊಂಡಾನ. ದಿವ್ಯಾ, ಒಂದು ಮಾತು ಹೇಳ್ತೀನಿ ಕೇಳು. ನಾ ಯಾರಿಗೇನು ಬೇಕಾದ್ರೂ ಮಾಡುವಾಕಿ. ಕೋಪ ಬಂತಂದ್ರ ಯಾರನ್ನು ಬೇಕಾದ್ರೂ ಎದುರು ಹಾಕೊಳ್ಳುವಾಕಿ. ಒಂದು ವೇಳೆ ಮುಂದೆ ಸಹನಂಗೆ ನಾನೇನಾದರೂ ಮಾಡಿಬಿಡ್ತೀನಿ ಅನ್ನೋ ಸಂಶಯ ನಿನಗೆ ಬಂದ್ರೆ ನನಗೆ ಬೇಸರ ಆಗೋದಿಲ್ಲ. ಆದ್ರೆ ನಾನು ನಿನಗೇನಾದರೂ ಮಾಡಿಬಿಡ್ತೀನಿ ಅನ್ನೋ ಯೋಚನೆ ನಿನ್ನ ಮನಸ್ಸಿನಾಗ ಮತ್ತೆ ಬಂದ್ರ ನಬ್ಬಕ್ಕಿದ್ದು ಸತ್ತಂಗ ತಿಳ್ಕೊ. ದೊಡ್ಡವ, ಬೇಜಾರು ಮಾಡ್ಕೋಬೇಡ್ರಿ. ನೀವೇನಂತ ನನಗೆ ಗೊತ್ತೈತಿ. ನೀವು ಬದಲಾಗಿರಿ ಅಂತ ನಾನು ನಂಬ್ತೀನಿ. ದೊಡ್ಡವ, ನನಗ ನೀವು, ನನ್ನವ್ವ ನೀಲವ್ವ ಇಬ್ರು ಎರಡು ಕಣ್ಣಿದ್ದಂಗ. ಇಬ್ರು ತಾಯಂದ್ರ ಪ್ರೀತಿ ಪಡೆದ ಪುಣ್ಯ ನಂದೈತಿ. ದೊಡ್ಡವ್ವ, ನನಗ ನಿಮ್ಮ ಮೇಲೆ ಸಂಶಯ ಬಂದಿದ್ದು ಖರೆ. ಆದ್ರೆ ಪರಿಸ್ಥಿತಿಗಳು ಹಂಗಿದ್ವು. ತಪ್ಪಾತು ದೊಡ್ಡವ್ವ. ಆತು ಬಿಡು. ದಿವ್ಯಾ, ಈಗ ನಿನ್ನ ಕ್ವಾಣಿಗೆ ನಡಿ. ನಾನು ನನ್ನ ಸೊಸಿ ಮಾತಾಡ್ತಾ ಮಲಗ್ತೀವಿ. ನಾಳೆ ದೇವಸ್ಥಾನಕ್ಕೆ ಹೋಗೋಣ. ಹೋಗಿ ಪೂಜೆ ಮಾಡಿಸಿ ನಿಮ್ಮಿಬ್ಬರ ಸಂಬಂಧ, ನಮ್ಮ ಬದಲಾದ ಸಂಬಂಧ ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಅದ್ಯಾವ್ರ ಹತ್ರ ಬೇಡ್ಕೊಳ್ಳೋಣ. ನಾ ಈ ಮನೆ ಸಸಿ ಆಗೋಕ್ ಪಟ್ಪಾಡು ಪ್ಯಾರನಾಯಿ. ಮುಂದೊಂದು ದಿನ ನಿನ್ಗೆಲ್ಲ ಗೊತ್ತಾಗ್ತಿಲ್ಲ. ನನಗೊಂದು ಬ್ಯಾಸರ ಐತಿ. ನನ್ನ ಹೊಟ್ಟೆಯಾಗ ಒಂದು ಗಂಡು ಮಗು ಹುಟ್ಟಿಲ್ಲ. ಗಂಡು ಕುಸ್ಬೇಕು, ವೀರ್ಗಡಕ ಒಬ್ಬ ಯುವರಾಜ ಬೇಕು ಅನ್ನೋ ಕಾರಣಕ್ಕೆ ನಾನು ತುಂಬಾ ಪ್ರೀತಿಸ್ತೀನಿ. ನನ್ನ ಗಂಡ ನನಗೆ ಹೇಳ್ದೆ ಕೇಳ್ದೆ ಇನ್ನೊಬ್ಬಾಕಿನ ಮದುವೆ ಆಗ್ಬಿಟ್ಟು ಆದ್ರೆ ನನ್ನ ಗಂಡನಿಂದ ನನಗೆ ಸಿಗ್ಬೇಕಾದ ಪ್ರೀತಿ ಹಂಚೋತು ಅಂದಾಗ, ಬೇರೆ ಯಾರೋ ನನ್ನ ಗಂಡನ ಹೆಂಡತಿ ಆಗ್ಲ ಅಂದಾಗ ನನ್ನಲ್ಲಿ ಕೋಪ ಹೆಚ್ಚಿತು.
ಗಂಡು ಕುಸ್ಬೇಕು, ವೀರ್ಗಡಕ ಒಬ್ಬ ಯುವರಾಜ ಬೇಕು ಅನ್ನೋ ಕಾರಣಕ್ಕೆ ತುಂಬಾ ಪ್ರೀತಿಸ್ತಿದ್ ನನ್ನ ಗಂಡ ಇನ್ನೊಬ್ಬಾಕಿನ ಮದುವೆ ಆಗ್ಬಿಟ್ಟೆ. ತುಂಬಾ ಪ್ರೀತಿಸ್ತಿದ್ ನನ್ನ ಗಂಡ ನನಗೆ ಕೇಳ್ದೆ ಇನ್ನೊಬ್ಬಾಕಿನ ಮದುವೆ ಆಗ್ಬಿಟ್ಟೆ. ಮುಂದೊಂದ್ ದಿನ ನಿನ್ಗೆಲ್ಲ ಗೊತ್ತಾಗ್ತಿಲ್ಲ. ನನ್ನ ಹೊಟ್ಟೆಯಾಗ ಒಂದು ಗಂಡು ಮಗು ಹುಟ್ಟಿಲ್ಲ. ಸಹನಾ, ಯಾಕವ ನಿದ್ದೆ ಬರಲಿಲ್ಲೇನಾ? ಇಲ್ಲ ಅತ್ತೆ, ಯಾಕೋ ತುಂಬ ಭಯ ಆಗ್ತಿದೆ. ಭಯ? ಲೈಟ್ ಹಾಕ್ಲೇನಾ? ಬೇಡ ಅತ್ತೆ, ಹೀಗೆ ಇರಲಿ, ಎಲ್ಲ ಹೀಗೆ ಇರಲಿ, ನಿಮ್ಮ ಪ್ರೀತಿನೂ ಹೀಗೆ ಇರಲಿ. ಯಾಕತ್ತೆ, ನಾವಿಷ್ಟಪಡೋರು, ನಮ್ಮನ್ನು ಇಷ್ಟಪಡೋರು ಯಾಕೆಲ್ಲರೂ ಒಟ್ಟಿಗೆ ಬಾಳೋಕ್ಕಾಗಲ್ಲ? ಸಹನಾ, ಈಗ ನೀನು ಒಬ್ಬ ಮಗಳಾಗಿಯ ಅಷ್ಟ. ಮುಂದೊಂದು ದಿನ ನೀ ತಾಯಿ ಆಗ್ತೀಯ, ಆಗ ನಿನ್ನ ಯೋಚನೆಗಳೇ ಬದಲಾಗ್ತೈತಿ. ಆಗ ನೀನು ನಿನ್ನ ಮಗ ಅಷ್ಟ ನಿನ್ನ ಜೀವನ ಆಗ್ತೈತಿ. ಆಗ ನಿನ್ಗೆ ಈ ಒಂಟಿತನ ಎಲ್ಲ ಕಾಡೋದಿಲ್ಲ. ಅತ್ತೆ, ಒಂದು ಮಾತು ಕೇಳ್ತೀನಿ, ತಪ್ಪು ತಿಳಿಬೇಡಿ. ಕೇಳವ. ನೀವೇ ನನಗೆ ಹೇಳಿದ್ರಿ, ವೀರಗಡಕ್ಕೆ ಯುವರಾಜ ಬೇಕು ಅನ್ನೋ ಕಾರಣಕ್ಕೆ ಸುದೀಪ್ ಅವರಪ್ಪ ಇನ್ನೊಬ್ಬರನ್ನ ಮದುವೆ ಆದರು ಅಂತ. ಸೊ ಈಗ ಸುದೀಪ್ ವೀರಗಡದ ಆಸ್ತಿಗೆಲ್ಲ ವಾರಸ್ದಾರ ಆದ ಅಲ್ವಾ? ಹೌದವ. ಈಗ ನಾಳೆ ದಿನ ಸುದೀಪ್ನ ಗಂಡು ಮಗುನೇ ಫರ್ದರ್ ವೀರಗಡದ ಆಸ್ತಿಗೆಲ್ಲ ಯಜಮಾನ ಆಗ್ತಾನೆ, ಹೌದಲ್ವಾ? ಹೌದವ. ಇನ್ನು ಸ್ವಲ್ಪ ದಿನ ಅಷ್ಟ ನನ್ನ ದರ್ಬಾರ್ ನಡೆಯೋದು. ಇನ್ನು ಮುಂದ ಎಲ್ಲ ನಿಮ್ದೆ. ಆಮೇಲೆ ನನಗೆ ಹುಟ್ಟೋ ಗಂಡು ಮಗುನೇ ಯುವರಾಜ ಆಗ್ತಾನೆ, ಅಲ್ವಾ? ಅಬ್ಬಬ್ಬ, ಭಾಳ ದೂರ ಯೋಚನೆ ಮಾಡಿಯವ. ಭೇಷ್. ಹಾಗಲ್ಲ ಅತ್ತೆ, ಹಾಗಾಗ್ದಿದ್ರೆ ನಾನು ಗಂಡು ಮಗುವಿನ ತಾಯಿನೇ ಆಗದಿದ್ರೆ, ನನಗೆ ಹೆಣ್ಮಗು ಹುಟ್ಟಿದ್ರೆ? ಹೇಳಿ ಅತ್ತೆ, ಯಾಕೆ ಸುಮ್ಮನಾಗ್ಬಿಟ್ರಿ? ನನಗೆ ಹೆಣ್ಮಗು ಹುಟ್ಟಿದ್ರೆ ಏನಾಗುತ್ತೆ? ನಿನ್ಗೊಬ್ಬ ಸೌತಿ ಬರ್ತಾಳ. ಸಾಲ ಹಂಗಾಗ್ತಿರ್ಲಿ ಅಂತ ಆಶಿಸ್ತೀನವ. ಯಾಕಂದ್ರೆ ವೀರ್ಗಡದ ವಾಡಿಯಾಗ ಮತ್ತೊಬ್ಬ ರುದ್ರಾಣಿ ತಯಾರಾಗೋದು ಬೇಡ. ಅತ್ತೆ, ಇದು ನಿಮಗೆ ಅನ್ಯಾಯ ಅನ್ನಿಸ್ತಾ ಇಲ್ವಾ? 21ನೇ ಶತಮಾನದಲ್ಲಿದ್ದೀವಿ. ಹೆಣ್ಮಗು ಗಂಡು ಮಗು ಅಂತ ತಾರತಮ್ಯ ಮಾಡಬಾರ್ದು ಅಲ್ವಾ? ಇವತ್ತು ಹೆಣ್ಮಕ್ಳು ಎಲ್ಲ ರಂಗಗಳಲ್ಲೂ ಗಂಡು ಮಕ್ಳ ಜೊತೆ ಸ್ಪರ್ಧಿಸ್ತಾ ಇದ್ದಾರೆ. ಅಷ್ಟೇ ಯಾಕೆ, ಇವಾಗ ನಿಮ್ಮನ್ನೇ ತಗೊಳ್ಳಿ, ನಿಮ್ಮ ದರ್ಬಾರಲ್ಲಿ, ನಿಮ್ಮ ಕಮಾಂಡ್ನಲ್ಲಿ ಎಷ್ಟು ಚೆನ್ನಾಗಿ ವೀರ್ಗಡನ ಆಳ್ತಾ ಇದ್ದೀರಾ. ಹಾಗಿರ್ಬೇಕಾದ್ರೆ ವೀರ್ಗಡಕ್ಕೆ ಯುವರಾಜನೇ ಯಾಕೆ ಬೇಕು? ಯುವರಾಣಿ ಯಾಕೆ ಬೇಡ? ನಾನಂತೂ ನನಗೆ ಹೆಣ್ಮಗುನೇ ಆಗಲಿ ಅಂತ ಬಯಸ್ತೀನಿ. ವೀರಗಡದ ವಾಡೆ ರೂಲ್ಸ್ನ ಚೇಂಜ್ ಮಾಡ್ತೀನಿ. ಸಹನಾ, ನಾ ಬದಲಾಗೀನಿ, ನೀ ಬದಲಾಗ್ಬೋದು. ಆದ್ರೆ
ವಾಡೆ ಸಂಪ್ರದಾಯ ಬದಲಾಗೋಂಗಿಲ್ಲ. ನಿನ್ನ ಹೊಟ್ಟೆಯಾಗ ಗಂಡು ಮಗು ಹುಟ್ಟಲಿಲ್ಲ ಅಂದ್ರೆ ನಿನಗೆ ಸೌತಿ ಬರ್ತಾಳೆ. ಅದನ್ನ ನೀನು ತಡೆಯೋಕ್ಕಾಗೋದಿಲ್ಲ. ಅತ್ತೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ, ಕೇಳೋಕೆ ಹಿಂಸೆ ಆಗತ್ತೆ. ನಿಮ್ಮ ಜೀವನದಲ್ಲಿ ಅನುಭವಿಸಿರೋ ನೋವು ನನ್ನ ಪಾಲ್ಗೂ ಸಿಗ್ಬೇಕೇನೋ? ನೋಡಿ, ನಾವೀ ಸಂಪ್ರದಾಯನ ಬದಲಾಯಿಸೋಣ. ಈ ದುರಾಲೋಚನೆ ಎಲ್ಲ ಬಿಟ್ಬಿಡವ, ಬಿಟ್ಬಿಡು. ಅದ್ರ ಬಗ್ಗೆ ವಿಚಾರ ಮಾಡಿಕೊಂಡು ತಲೆ ಕೆಡ್ಸ್ಕೋಬ್ಯಾಡ. ನೋಡು, ಈಗ ನೀ ದೀಪ್ಯನ್ ಮದ್ವೆ ಆಗ್ತಿದ್ದಿ, ಅದ್ರ ಬಗ್ಗೆ ಮಾತ್ರ ಕನ್ಸು ಕಾಣು ಆತ. ಮಲ್ಕವ್ವ, ಮಲಕ. ಸಹನ, ತಗೋವ. ಇಂದು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನೆನ್ನೆನೆ ಹೇಳ್ದಂಗೆ ಇಂದಿನಿಂದ ನಮ್ಮ ಹೊಸ ಸಂಬಂಧಗಳ ಆರಂಭ ಆಗ್ತೈತಿ. ಅದಕ್ಕೆ ಹೊಸ ಸೀರೆ ತಂದೀನಿ, ಇದನ್ನು ಉಟ್ಕೊಂಡು ಬಾ, ದೇವಸ್ಥಾನಕ್ಕೆ ಹೋಗೋಣ. ಅತ್ತೆ, ಇದೆಲ್ಲ ಯಾಕೆ? ಹಾಗನ್ಬೇಡವ ಸಹನ. ಇಷ್ಟು ದಿನ ನಾನು ನಿನ್ಗೆ ಬರೀ ಕಷ್ಟ ನೋವುಗಳನ್ನು ಮಾತ್ರ ಕೊಟ್ಟೀನಿ. ಆ ಕಹಿ ನೆನಪುಗಳೆಲ್ಲ ನಿನ್ನ ಮನಸ್ಸಿನಿಂದ ಅಳಿಸಿ ಹೋಗ್ಬೇಕು. ಈ ಸೀರೆ ಕೊಟ್ಟ ನೆನಪು ಮಾತ್ರ ಉಳಿಬೇಕು ಅನ್ನೋದು ನನ್ನ ಆಸೆ. ಬ್ಯಾಡ ಅನ್ಬೇಡವ, ತಗೋವ. ಸಹನ, ಯಾಕವ, ಏನತ್ತು? ಕಣ್ಣಲ್ಲಿ ಎದಕ್ ನೀರು? ದೊಡ್ಡವ್ವ, ಅದು ನಾವು ಮೈಸೂರಿನಾಗಿದ್ದಾಗ ಮೊನ್ನೆ ಸಹನಾ ಹಿಂಗ ಸೀರೆ ಹುಟ್ಟಿದ್ಲು. ಅದನ್ನ ನೋಡಿ ಈಕಿ ಅಪ್ಪ ಎಷ್ಟು ಲಕ್ಷಣವಾಗಿ ಕಾಣ್ತೀಯ, ಇನ್ನು ಮುಂದೆ ಹಿಂಗೆ ಸೀರೆ ಉಟ್ಕೊ ಅಂತ ಹೇಳಿದ್ರು. ಅದು ನೆನಪಾಗಿರ್ತೈತಿ ಸಹನಾಗ, ಅಲ್ವಾ ಸಹನಾ? ನೋಡ್ ಸಹನಾ, ನೀ ಹೆದರ್ಬೇಡ, ನಿಮ್ಮ ಅಪ್ಪ ಅಮ್ಮನ ಕೋಪ ಕಡಿಮೆ ಆಗುತ್ತೆ. ನಾವು ವೀರ್ಗಡಕ್ಕೆ ಹೋಗ್ತಿದ್ದಂಗೆ ಅವ್ರಿಗೆ ಫೋನ್ ಮಾಡೋಣ, ಅವ್ರಿಗೆ ಕನ್ವಿನ್ಸ್ ಮಾಡೋಣ. ನಿಮ್ಮ ಅಪ್ಪ ಅಮ್ಮನ ಸಮ್ಮುಖದಲ್ಲೇ ನಾವಿಬ್ರು ಮದುವೆ ಆಗೋಣ. ಹೌದವ ಸಹನ, ನೋಡು, ನನ್ನಂತ ಗಟ್ವಾಣಿ ಹೆಂಗಸೆ ಬದಲಾಗ್ಯಾಳ ಅಂದ್ಮ್ಯಾಲ ನಿನ್ನ ಅಪ್ಪ ಅವ್ವ ಭಾಳ ಮೃದು ಸ್ವಭಾವದವ್ರು. ಹೂನಂತ ಮನ್ಸಿನವ್ರು ಬದಲಾಗದೆ ಇರ್ತಾರ, ಹಾಗೆ ಆಗ್ತಾರ. ನೀ ಚಿಂತೆ ಮಾಡಬೇಡ. ಹಾ,
ನನ್ಗೀಗ ಭಾಳ ಸಂತೋಷ ಆಗ್ತೈತಿ. ಏ ದೀಪ್ಯ, ನೀ ಬಾರಿ ಕಿಲಾಡಿ ಅದೆಯೋ ಮಗ್ನ. ಕಿಲಾಡಿನ ಎದಕ್ ದೊಡ್ಡವ? ಹೆಂಡತಿ ಮನ್ಸ್ನಾಗ ಏನ್ ನಡೀತೈತಿ ಅಂತ ಖರೆ ಹೇಳ್ದೆ ನೋಡು. ಭೇಷ್ ಮಗನ. ದಿವ್ಯ, ಜೀವನದುದ್ದಕ್ಕೂ ಹಿಂಗ ಆಕಿ ಮನ್ಸ್ನಾಗ ಏನ್ ನಡೀತೈತಿ, ಆಕಿ ಆಸೆ ಏನು ನೋವೇನು ಅಂತ ತಿಳ್ಕೊತ ಆಕಿ ನೆಮ್ಮದಿಯಿಂದ ಬಾಳ ಹಂಗ ಮಾಡ.